ಚೇಂಜಸ್ ಆದರೆ ನಾವು ಇದೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ನೀವೆಲ್ಲ ನೆಕ್ಸ್ಟ್ ಇಯರಿಂದ ನಂಗೆ ಗೊತ್ತಿಲ್ಲ, ಮಾರ್ಕ್ಸ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳಿದ್ದೆ, ಎಲ್ಲಿ ಜಯಲಕ್ಷ್ಮಿ ಇರೋದು ಮಾರ್ಕ್ಸ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿದ್ದೀರಾ? ಕಲೆಕ್ಟ್ ಮಾಡಿ, ಈ ಸಲಿದೆ ಕಲೆಕ್ಟ್ ಮಾಡಿ. ನೆಕ್ಸ್ಟ್ ಇಯರು ಅಟ್ಲೀಸ್ಟ್ ಸಮ್ ಸ್ಕೋರ್ಸ್ ಮಾಡಬೇಕು. ಈಗ ಹೇಳಿದ್ನಲ್ಲ, ಮೊಬೈಲೆಲ್ಲ ಎಷ್ಟು ಗಂಟೆ ನೋಡ್ತೀರಾ ಕಮ್ಮಿ ಮಾಡಬೇಕು. ನಾವು ಫಾಲೋ ಅಪ್ ಮಾಡ್ತೀವಿ, ನೋಡೋಣ. ಮೊಬೈಲ್ಸ್ ನೋಡೋದು ಕಮ್ಮಿ ಮಾಡಬೇಕು, ಓಕೆ? ನೀವು ಅಷ್ಟೇ ಪೇರೆಂಟ್ಸು ಫಸ್ಟ್. ಯಾಕೆಂದರೆ ಮಕ್ಕಳಿಗೆ ನೋಡಪ್ಪ, ಈಗೆಲ್ಲ ಅಪ್ಪ ಎಷ್ಟು ಕಷ್ಟ ಬೀಳ್ತಿದ್ದಾರೆ, ಅಪ್ಪ ಅಮ್ಮಂದಿರು ಗೊತ್ತಲ್ಲ ನಿಮಗೆ. ಸೊ ಆ ಕಷ್ಟ ಬೀಳ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮಗೂ ಇರುತ್ತೆ. ಮಾಡ್ತೀರಾ? ನೆಕ್ಸ್ಟ್ ಏನಂದರೆ, ಎಲ್ಲರೂ ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ನೋಡ್ಕೊಳ್ತೀರಾ? ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಓಕೆ. ನೆಕ್ಸ್ಟ್ ಏನಂದರೆ, ದಯವಿಟ್ಟು ನೀವು ಪೇರೆಂಟ್ಸು ಆದಷ್ಟು ಮಕ್ಕಳ ಕಡೆ ಸ್ಪೆಂಡ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ, ಸ್ವಲ್ಪ ಆದಷ್ಟು ಅವ್ರ ಜೊತೆ ಇರಿ. ಆಮೇಲೆ ಓದೋಕ್ಕೆ ಪ್ರೋತ್ಸಾಹ ಕೊಡಿ. ಯಾಕೆಂದರೆ ನಾವೇ ಕರೆಕ್ಟಾಗಿಲ್ಲ ಅಂದರೆ ನಾವು ಹೇಳೋಕ್ಕಾಗಲ್ಲ. ಸೊ ಮಕ್ಕಳ ಜೊತೆ ಆದಷ್ಟು ಪ್ರೋತ್ಸಾಹ ಕೊಡಿ. ಆಮೇಲೆ ನೆಕ್ಸ್ಟ್ ಏನಂದರೆ, ಈಗ ನಾವು ಆಲ್ರೆಡಿ ಕ್ಲೈಂಟ್ ಸರ್ ಹೇಳಿದ್ದಾರೆ, ನಾವೀಗೇನು ನಾವು ಇದು ಮಾಡ್ತೀವಲ್ಲ ಅದನ್ನು ದಯವಿಟ್ಟು ಹುಡುಗರಿಗೋಸ್ಕರ ಉಪಯೋಗಿಸೋ ಥರ ಮಾಡಿ. ಹುಡುಗರಿಗೆ ಅವ್ರಿಗೆ ಏನು ಬೇಕು, ಅಕಸ್ಮಾತ್ ನೀವೇನಾದರೂ ಫೀಸ್ಗೆ ಏನಾದರೂ ನಾವು ಕೊಡ್ತಾ ಇರೋದು ಕಮ್ಮಿ ಇರ್ಬೋದು, ಬಟ್ ನಮಗೆ ಭಾಳ ಉದ್ದೇಶ ಇದೆ ಮುಂದೆ, ಬಟ್ ನಮಗೂ ನಡಿಬೇಕಲ್ಲ. ಸೊ ಆ ಉದ್ದೇಶದಿಂದ ನಾವು ಮುಂದೆ ಏನು ಮಾಡ್ಬೋದು ಅಂತ ನಾವು ಯಾವಾಗಲೂ ನಾವು ಮಾತಾಡ್ತಾ ಇರ್ತೀವಿ. ಯಾಕೆಂದರೆ ಇದೆಲ್ಲ ನಾವು ಮಾಡೋಕ್ಕಾಗೋದು ನಿಮ್ಗಳಿಂದನೇ ಅಷ್ಟೇ, ನಾವೇ ಮಾಡೋಕ್ಕಾಗಲ್ಲ. ನೀವೆಲ್ಲ ಏನು ಕಷ್ಟ ಬಿದ್ದಿದ್ದೀರೋ ಇದು ನಿಮ್ಮದೇ, ಇದು ನಮ್ಮದಲ್ಲ, ಆಯ್ತಲ್ಲ? ಸೊ ಹುಡುಗರಿಗೆ ದಯವಿಟ್ಟು ನೀಟಾಗಿ ಒಳ್ಳೆ ಇದು ಬುದ್ಧಿ ಕಲಿಸೋ ಥರ ಇದು ಮಾಡಬೇಕು. ಬೇರೆ ಯಾವುದಾದ್ರೂ ಕ್ಲಾಸ್ಗಳಿಗೆ ಹೋಗ್ತೀರಾ ನೀವೆಲ್ಲ? ಹೋಗ್ತೀರಾ? ಯಾವುದು ಕ್ಲಾಸಿಗೆ ಸೇರಿಸಿಲ್ಲ? ಟ್ಯೂಷನ್, ಓಕೆ. ಈ ಸಲಿಂದ ನೋಡೋಣ, ನಾವು ಮಾರ್ಕ್ಸ್ ಕಾರ್ಡು ನಾವು ಎವ್ರಿ ಇಯರ್ ಚೆಕ್ ಮಾಡ್ತೀವಿ. ನೋಡೋಣ ಯಾರು ಜಾಸ್ತಿ ತೆಗೆದಿದ್ರೆ ಅವ್ರಿಗೆ ನಾವು ಎಕ್ಸ್ಟ್ರಾ ಏನಾದರೂ ಇದು ಮಾಡ್ತೀವಿ ನಮ್ಮ ಕಡೆಯಿಂದ, ಓಕೆನಾ? ಮಾಡ್ತೀರಾ? ನೀನೇನು ಓದ್ತಿರೋದು? 10th. ಈ ಸಲ ನೋಡೋಣ, ಡಿಸ್ಟಿಂಕ್ಷನ್ ಬರಬೇಕು. ನಮ್ಮ ತುಮಕೂರಲ್ಲಿ ನಮ್ಮದು 2 ಫ್ಯಾಕ್ಟ್ರಿ ಇದೆ. ಒಂದು ಫ್ಯಾಕ್ಟ್ರಿಲಿ ಎಲ್ಲ ಡಿಸ್ಟಿಂಕ್ಷನ್ಸ್ ಬಂದಿದ್ದಾರೆ, ಒಂದು 3-4 ಜನ SLC PUCಲೆಲ್ಲ. ಸೊ ಇದೆಲ್ಲ ಏನಂದರೆ, ನಮ್ಗೆ ಅಂಥವ್ರನ್ನ ನಮ್ಮ ಫ್ಯಾಕ್ಟ್ರಿ ಹುಡುಗರು ಆ ಥರ ಲೆವೆಲಲ್ಲಿದ್ದಾರೆ. ಈಗ ರಾಘವೇಂದ್ರ ಅವ್ರ ಮಗ ಇಂಜಿನಿಯರಿಂಗ್ ಮಾಡ್ತಾರೆ, ನಮಗೆ ಖುಷಿ. ಯಾಕಂದ್ರೆ ನಮ್ಮ ಹುಡುಗ ಇಂಜಿನಿಯರಿಂಗ್ ಓದ್ತಾನೆ. ಅದೇ ಥರ ನೀವೆಲ್ಲನೂ ಅಷ್ಟೇ. ಆಮೇಲೆ ಇನ್ನೊಂದು ತಿಳ್ಕೊಡಿ, ಬರೀ ಇಂಜಿನಿಯರು ಮಾರ್ಕ್ಸ್ ತೆಗೆದ್ರೆ ಜಾಸ್ತಿ ಅಂತೇನಿಲ್ಲ, ಟೆಕ್ನಿಕಲಿನೂ ಕಲಿಯೋ ಫ್ಯೂಚರ್ಸ್ ಇರುತ್ತೆ. ಜನರಲ್ ನಾಲೆಜು ಅದೆಲ್ಲನೂ ತಿಳ್ಕೋಬೇಕು. ಬರೀ ಓದಿ ಇದಾದ್ರೇ ನಾವು ಆಗ್ತೀವಿ, ಇಲ್ಲ ನಮ್ಗೆ. ಯಾಕಂದರೆ ನೀವು ಆಮೇಲೆ ಮೇಯ್ನ್ ಪೇರೆಂಟ್ಸು ಅವ್ರ ಟ್ಯಾಲೆಂಟ್ಸ್ ನೋಡ್ತಾ ಇರ್ತಾರಲ್ಲ, ಅಂದರೆ ಮೊಬೈಲ್ ನೋಡೋದಲ್ಲ, ಅವ್ರು ಯಾವ ಕಡೆ ಜಾಸ್ತಿ ಗಮನ ಕೊಡ್ತಾರೆ ನೀವು ಅಬ್ಸರ್ವ್ ಮಾಡಬೇಕು. ಆ ಕಡೆ ಸ್ವಲ್ಪ ಎಕ್ಸ್ಟ್ರಾ ಅವ್ರ ಹತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಈ ಥರ ಎಲ್ಲ ಮಾಡಬೇಕು. ಯಾಕೆಂದರೆ ನಾವು ಎವ್ರಿ ಇಯರ್ ಸುಮ್ಮನೆ ಕೊಟ್ಬಿಟ್ರಾಗಲ್ಲ. ಈ ಥರ ಒಳ್ಳೊಳ್ಳೆ ಈಗ ಟೀಚರ್ ಕರೆಸಿದ್ದೀವಿ. ನಮ್ಗೆ ಅಲ್ಲೊಂದು 2 ಪ್ರೊಫೆಸರ್ ಬಂದಿದ್ದರು, ಭಾಳ ಚೆನ್ನಾಗಿ ಗೈಡ್ ಮಾಡೋದು. ಆ್ಯಕ್ಚುಲಿ ಅವ್ರಿಗೆ ಇವತ್ತು ಹೇಳಿದ್ದೆ, ಅವ್ರಿಗೇನೋ ಎಂಗೇಜ್ ಆಗ್ಬಿಟ್ಟು. ಸೊ ಈ ಥರ ಹೇಳ್ತಾ ಇದ್ದರೆ ನಿಮಗೂ ಒಂದು ಮೋಟಿವೇಶನ್ ಅಷ್ಟೇ. ಎಲ್ಲರೂ ಮಾಡ್ತೀರಾ? ನೆಕ್ಸ್ಟ್ ಇಯರ್ ಮಾರ್ಕ್ಸ್ ಜಾಸ್ತಿ ತೆಗಿತೀರಾ? ಈ ಸಲ ಮಾರ್ಕ್ಸ್ ಕಾರ್ಡ್ಗಳು ದಯವಿಟ್ಟು ಕಲೆಕ್ಟ್ ಮಾಡಿರಿ, ಕಲೆಕ್ಟ್ ಮಾಡ್ರಪ್ಪ. ಯಾವ್ಯಾವ್ದ್ರಲ್ಲಿ ಕಮ್ಮಿ ಇದೆ, ಯಾವ್ಯಾವ್ದ್ರಲ್ಲಿ ಇದೆ ನೀವು ಚೆಕ್ ಮಾಡಬೇಕು, ಅದನ್ನು ಜಾಸ್ತಿ ಬರೋಂಗೆ ಮಾಡಬೇಕು. ನೀವು ಎಷ್ಟು ಜಾಸ್ತಿ ತೆಗಿತೀರೋ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ, ಓಕೆನಾ? ಇಷ್ಟು ಹೇಳ್ಬಿಟ್ಟು, ಯಾಕಂದರೆ ಎಕ್ಸ್ಪರ್ಟ್ ಇದ್ದಾರೆ, ಇನ್ಸೆಂಟ್ ಒಂದು 2 ಮಾತಾಡ್ಬಂದ್ರೆ ಆಮೇಲೆ